ಹಟ್ಟಿಪಟ್ಟಣದಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಜಾಗೃತಿಯ ಸಂಯೋಜನೆಯಾಗಿ ಒಂದು ಅದ್ಭುತ ಕಲಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಮಹರ್ಷಿ ವಾಲ್ಮೀಕಿ ನಾಟ್ಯಸಂಘ ಕಲಾಬಳಗದ ವತಿಯಿಂದ ನರ-ನಾಗರು ಎಂಬ ಸಾಮಾಜಿಕ ನಾಟಕ ಪ್ರೇಕ್ಷಕರ ಮನಸೆಳೆಯಿತು. ಹಟ್ಟಿಪಟ್ಟಣದ ಕಲಾಭಿಮಾನಿಗಳ ಸಂಯೋಗದಲ್ಲಿ ಆಯೋಜಿಸಲಾದ ಈ ನಾಟಕ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದದ್ದು ಉದ್ಘಾಟನಾ ಸಮಾರಂಭ. ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾನಂದ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ರಿಬ್ಬನ್ನ ಕಟ್ ಮಾಡುವ ಮೂಲಕ ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿದರು. ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಗೌರವ ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ಬಸವರಾಜ್ ಗೌಡ ಗುರಿಕಾರ್, ಶಂಕರಗೌಡ ಬಳಗಾನೂರ, ಗುಂಡಪ್ಪಗೌಡ ಗುರಿಕಾರ್, ಜಮಾದಾಗ್ನಿ, ಚಂದ್ರಶೇಖರ್, ಎಂಸಿ ಸೈಯದ್ ಪಾಷಾ, ರಾಯಪ್ಪ ಶಿಕ್ಷಕರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಕಲಾವಿದರಿಗೆ ಹುರಿದುಂಬನೆ ನೀಡಿದರು. ನರ-ನಾಗರು ನಾಟಕವು ಸಮಾಜದ ವಾಸ್ತವತೆಗಳನ್ನು ಪ್ರತಿಬಿಂಬಿಸುವ ಕಥಾಹಂದರ ಹೊಂದಿದ್ದು, ಮಾನವೀಯ ಮೌಲ್ಯಗಳು, ಸಾಮಾಜಿಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಪ್ರೇಕ್ಷಕರಲ್ಲಿ ಚಿಂತನೆ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಕಲಾವಿದರ ಅಭಿನಯ, ಸಂಭಾಷಣೆ ಹಾಗೂ ವೇದಿಕೆ ವಿನ್ಯಾಸ ಪ್ರೇಕ್ಷಕರ ಮನಗೆದ್ದವು. ಹಟ್ಟಿಪಟ್ಟಣದ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಹ ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿ ನಾಟಕವನ್ನು ಆಸ್ವಾದಿಸಿದರು. ಪ್ರೇಕ್ಷಕರಿಂದ ಬಂದ ಉತ್ತಮ ಪ್ರತಿಕ್ರಿಯೆ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಯಿತು. ಒಟ್ಟಿನಲ್ಲಿ ಈ ನಾಟಕ ಪ್ರದರ್ಶನವು ಕೇವಲ ಮನರಂಜನೆ ಮಾತ್ರವಲ್ಲದೆ ಸಮಾಜಕ್ಕೆ ಸಂದೇಶ ನೀಡುವ ಕಲಾತ್ಮಕ ಪ್ರಯತ್ನವಾಗಿದ್ದು, ಹಟ್ಟಿಪಟ್ಟಣದಲ್ಲಿ ಕಲಾ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬಿದಂತಾಯಿತು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಸ್ಥಳೀಯರಿಂದನೇ ಕೂಡ ಅವರೇ ಒಂದು ನಾಟಕವನ್ನು ರೆಡಿ ಮಾಡಿಕೊಂಡು ಅವ್ರ ಪಾತ್ರಧಾರಿಗಳಾಗಿ ಕೆಲವೊಂದಿಷ್ಟು ಹೊರಗಡೆ ಪಾತ್ರವಾಗಿ ಕರ್ಕೊಂಡು ಅವರೇ ಒಂದು ನಾಟಕ ಮಾಡ್ತಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ನಾವೆಲ್ಲ ನೋಡಿದೀವಿ, ಮೊದಲೆಲ್ಲ ನಮ್ಮ ಊರುಗಳಲ್ಲಿ ಬೇರೆ ಕಡೆ ನಾಟಕ ಸಂಘಗಳು ಬರ್ತಾ ಇದ್ವು, ನಾವು ಅದನ್ನ ಆನಂದಿಸ್ತಾ ಇದ್ವಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ಥಳೀಯರೇ ಅವರೇ ಒಂದು ಮಾಸ್ಟರ್ ಕರೆಸಿ ಒಂದು ಕಥೆಯನ್ನು ರಚಿಸಿ ಅದನ್ನ ನಮ್ಮ ಕಡೆಯಿಂದನೇ ನಾವು ಪ್ರತಿಭೆಗಳು, ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಿದಂಗಿದ್ರು. ಯಾಕಂದ್ರೆ ಇದು ಬಹಳ ಮುಖ್ಯವಾದದ್ದು. ಯಾಕಪ್ಪ ಅಂದ್ರೆ ಈ ಬರ್ತಾ ಏನಾಗ್ತಾ ಇದೆ ಅಂದ್ರೆ ನಾಟಕಗಳು ಕಡಿಮೆ ಆಗ್ತದೆ. ನಾಟಕ ಸಂಪ್ರದಾಯ ಕಡಿಮೆ ಆಗಿ ಮೊಬೈಲ್ ಸಂಪ್ರದಾಯ ಜಾಸ್ತಿ ಆಗಿದೆ, ರೀಲ್ ಸಂಪ್ರದಾಯ ಅದು ಕಡಿಮೆ ಆಗಬೇಕು. ಇಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಒಂದು ಟಿಕೆಟ್ಗೆ 2 ರೂಪಾಯಿ ಆದ್ರೂ ಕೂಡ ಜನ ಸೇರಿದ ಅಂದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಇನ್ನು ನಾಟಕ ಮಾಡಲು ಜನ ಬಹಳಷ್ಟು ಜನ ಇದ್ದಾರೆ, ಪ್ರೋತ್ಸಾಹ ಮಾಡೋರು ಇದ್ದಾರೆ. ಈ ನಾಟಕ ಕಂಪನಿ ಪ್ರೋತ್ಸಾಹ ಮಾಡಬೇಕು. ಯಾಕಂದ್ರೆ ನಮ್ಮ ಮಹಾನ್ ಕಲಾವಿದರೆಲ್ಲ ನೋಡಿದೀವಿ. ಸಾರ್ವಭೌಮ ನಮ್ಮ ಇವರು ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಉಳಿದಂತ ಎಲ್ಲ ಚಲನಚಿತ್ರ ನಟರು ಅವರೆಲ್ಲ ಒಂದು ನಾಟಕ ಮಾಡ್ತಾನೆ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದಾರೆ. ಅದಕ್ಕೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನಾಟಕ ಯಾರು ಮಾಡ್ತಾರೆ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕು. ಅದರಿಂದ ಇವತ್ತು ನಮ್ಮಲ್ಲಿ ನಮ್ಮ ಸ್ಥಳೀಯರೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯ ಪಾತ್ರಧಾರಿಗಳು. ಒಳ್ಳೆ ಇದು ನರ-ನಾಗರ ಅಂದ್ರೆ ಏನಪ್ಪಾ ಅಂದ್ರೆ ಅರ್ಥಾತ್ ರಕ್ಷಾಬಂಧನ, ಒಳ್ಳೆಯ ಸಾಮಾಜಿಕ ನಾಟಕ ಇದು. ಇದ್ರ ಬಹಳ ಅರ್ಥಗರ್ಭಿತ ಇದೆ. ಇದು ನಾವು ಬಹಳ ವಿಮರ್ಶೆ ಮಾಡ್ಕೊಂಡು ಇದನ್ನ ಅರ್ಥಕೋಬೇಕು. ಅವರು ಬೆಳಗ್ಗೆ ಇವತ್ತು ರಾತ್ರಿ ಸ್ಟಾರ್ಟ್ ಮಾಡಿ ಬೆಳಗ್ಗೆ 5 ಗಂಟೆ 6 ಗಂಟೆ ಒಂದು 5-6 ತಾಸು ಮಾಡ್ತಾರೆ ಅಂದ್ರೆ ಒಂದು ಬಹಳ ಅರ್ಥಗರ್ಭಿತ ನಾಟಕ ಇದೆ. ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.